ಚೆನ್ನಬಸವೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಫೆಬ್ರವರಿ 22, 2026 ಶುರುವಾಗಿ ಮಾರ್ಚ್ 15ವರೆಗೂ ನಡೆಯುತ್ತೆ. ಅದರಲ್ಲಿ 26ನೇ ತಾರೀಕು ಫೆಬ್ರವರಿ 26ನೇ ತಾರೀಕು ರಥೋತ್ಸವ ಇರುತ್ತೆ. ಮಾರ್ಚ್ 3ನೇ ತಾರೀಕು ಬೆಳ್ಳಿ ಪಾಲಕಿ ಇರುತ್ತೆ. ಸೊ ಹಾಗಾಗಿ ನಾವಿವತ್ತು ದೇವಸ್ಥಾನದ ಸಮಿತಿಯವರಾಗಿರ್ಬೋದು, ಜೀರ್ಣೋದ್ಧಾರ ಸಮಿತಿಯವರಾಗಿರ್ಬೋದು, ಎಲ್ಲ ದಾಸೋಹ ಸಮಿತಿಯವರಾಗಿರ್ಬೋದು, ಎಲ್ಲ ಊರಿನ ಎಲ್ಲ ಕೋಮುಗಳ ಮುಖಂಡರ ಜೊತೆ ಮತ್ತು ತಹಶೀಲ್ದಾರ್ ಅವ್ರ ಜೊತೆ ಎಲ್ಲ ಜೊತೆ ಸಭೆ ನಡೆಸಿದ್ವಿ ನಾವು. ಆ ಸಭೆಯಲ್ಲಿ ನಾವೆಲ್ಲ ಇಲಾಖೆಯವ್ರಿಗೂ ಒಂದು ಡೈರೆಕ್ಷನ್ಸ್ ಕೊಡ್ತೀವಿ. ಕಂದಾಯ ಇಲಾಖೆಯವರು ಏನೇನು ಮಾಡಬೇಕು, ಪೊಲೀಸ್ ಇಲಾಖೆಯವರು ಏನೇನು ಮಾಡಬೇಕು, ಮುಖ್ಯವಾಗಿ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರು, ಸಾರ್ವಜನಿಕರು ಯಾರು ಬರ್ತಾರೆ ಅವ್ರ ರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರಕ್ಷಣೆಗೆ ಮತ್ತು ಆ ತೇರು ಮತ್ತು ಪಲ್ಲಕ್ಕಿ ಹತ್ರ ಎಲ್ಲಿ ಒಡವೆ ಇರುತ್ತೆ, ದೇವ್ರ ಒಡವೆ ಎಲ್ಲಿ ಹಾಕಿರ್ತೀವೋ ಅಲ್ಲಿ ಒಬ್ಬ ಇಲಾಖೆ ಮುಖ್ಯಸ್ಥರು ಯಾರು ಇರ್ತಾರೆ ಅವರಲ್ಲೇ ಇರಬೇಕು. ಯಾರಿಗಾರು ಒಬ್ರು ನೇಮಿಸಿ ಎಲ್ಲೂ ಓಡಾಡೋದಿರೋ ಹಾಗೆ. ಯಾಕಂದರೆ ರಥ ಶುರು ಆಗಿದ ತಕ್ಷಣವೇ ಜನರು ಎಲ್ಲ ಬಂದಿದ ತಕ್ಷಣ ಅಲ್ಲಿ ಯಾರು ಪೊಲೀಸ್ ಮೆನ್ ಇಲ್ಲ ಅಂದರೆ ನಮಗೊಂದು ಸೆಕ್ಯೂರಿಟಿ ಕನ್ಸರ್ನ್ಸ್ ಇರುತ್ತೆ ಅಂತ ಎಲ್ಲರೂ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಒಬ್ಬರು ಡೆಪ್ಯೂಟ್ ಮಾಡೋದಕ್ಕೂ ನಾವು ಸೂಚನೆ ಕೊಟ್ಟಿದ್ದೀವಿ. ಮತ್ತು ನಾವೊಂದು ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಒಬ್ಬೊಬ್ಬರು ಡೆಪ್ಯೂಟ್ ಮಾಡಿರ್ತಾರೆ. ಆಲ್ ಅಂಡರ್ ಒಂದು ಗ್ರೂಪ್, ಒಂದು ಟೋಲ್ ಫ್ರೀ ನಂಬರ್ ಕೊಡ್ತೀವಿ. ಅಲ್ಲಿ ಯಾರಿಗೆ ಏನಾದರೂ ಒಂದು ವಿಚಾರ ಇತ್ತು, ಏನೋ ಇಶ್ಯೂಸ್ ಇತ್ತು ಅಂತಂದರೆ ಆ ನಂಬರ್ಗೆ ಫೋನ್ ಮಾಡ್ಬೋದು. ಮತ್ತು ಅದೇ ದಿನ ನಮ್ಮ ಇವರು ಕನ್ಸರ್ಟ್ ಇರುತ್ತೆ, ಯಾವುದು ಅರ್ಜುನ್ ಜನ್ಯ ಅವ್ರದ್ದು ಇರೋದ್ರಿಂದ, ಕಾರ್ಯಕ್ರಮ ಇರೋದ್ರಿಂದ ತುಂಬ ರಶ್ ಆಗೋ ಒಂದು ಉದ್ದೇಶದಿಂದ ನಾವು ಪೊಲೀಸ್ ಅವ್ರಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಮತ್ತು ಅಲ್ಲೇ ಒಂದು ನಾಟಕದ ಒಂದು ಕಾರ್ಯಕ್ರಮ ಇರೋದ್ರಿಂದ ಯಾರು ನಾಟಕ ಮಾಡಬೇಕು ಅನ್ನೋದ್ರಿಂದ ನಾವು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಆರೋಗ್ಯ ಇಲಾಖೆಯವ್ರಿಗೆ ಎಲ್ಲಿ ಫುಡ್ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಪ್ರಸಾದ ಎಲ್ಲಿ ವಿನಿಮಯ ಮಾಡ್ತಾರೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದ್ರ ಬಗ್ಗೆ ನಾವು ಅವ್ರಿಗೆ ಸೂಚನೆ ನೀಡಿದ್ದೀವಿ. ಅವಾಚ್ಯ ಶಬ್ದ ಬಳಸಿದರು, ಸಂವಿಧಾನಕ್ಕೆ ಮುಂದೆ ಗೌರವವನ್ನು ಕೊಡಲಿಲ್ಲ. ನಾವು ಈ ಸಂದರ್ಭ ಹಿಂದೆ ಯಡಿಯೂರಪ್ಪರಿದ್ದಾಗ ಹಂಸರಾಜ್ ಭಾರದ್ವಾಜ್ ಅನಗತ್ಯವಾಗಿ ಯಾರೋ 2 ಜನ ದೂರು ಕೊಟ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು. ಯಡಿಯೂರಪ್ಪರ ಮೇಲೆ ಸಿಬಿಐ ಹಾಕಿದ್ರು, ಜನರಲ್ ರೆಡ್ಡಿ ಮೇಲೆ ಈ ರೀತಿ ತನಿಖಾ ಸಂಸ್ಥೆಗಳು ಕೈಗೊಂಬಾಗಿದ್ರು. ನರೇಂದ್ರ ಮೋದಿಯವರು ಯಾರು ಹಸ್ತಕ್ಷೇಪ ಮಾಡಿಲ್ಲ. ರಾಜ್ಯಪಾಲರಿಗೆ ಅಪಮಾನ ಮಾಡತಕ್ಕಂಥ ಮಾಡೋ ಕೆಲಸವನ್ನು ಮಾಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ವಿಶೇಷ ಅಧಿವೇಶನ ನಡೆಸುವ ಬದಲಾಗಿ ಕೇಂದ್ರ ಸರ್ಕಾರ ಟೀಕೆ ಮಾಡೋಕ್ಕೋಸ್ಕರ ಒಂದೇ ಕಾರಣಕ್ಕೆ ಅದು ವಿಶೇಷ ಅಧಿವೇಶನ ಕರೆದು ರಾಜ್ಯಪಾಲರಿಗೆ ನ್ಯಾಯಾಂಗ ಮಾಡಿದರೆ, ಅವಾಚ್ಯ ಶಬ್ದ ಬಳಸಿದರೆ ಅವ್ರ ಮೇಲೆ ಸೋಮಟ್ಟಕ್ಕೆ ಬಂಧಿಸಬೇಕು ಮತ್ತು ಶಾಸಕ ಸ್ಥಾನದ ಅನರ್ಹ ಮಾಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.